ವ್ಯವಹಾರ ಅಧ್ಯಯನ. ಪಾಠದ ಹೆಸರು ಬ್ಯಾಂಕ್ ವ್ಯವಹಾರಗಳು. ರೋಮನ್ ನಂಬರ್ 1, ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆ 1, ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಬ್ಯಾಂಕ್ ಶಬ್ದದಿಂದ ಬಂದಿದೆ. ಪ್ರಶ್ನೆ 2, ಬ್ಯಾಂಕ್ಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಪ್ರಶ್ನೆ 3, ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಶ್ನೆ 4, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆಯು ನೀಡುತ್ತದೆ. ಪ್ರಶ್ನೆ 5, ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಚಾಲ್ತಿ ಖಾತೆ. ಪ್ರಶ್ನೆ 6, ಠೇವಣಿಯನ್ನು ನಿಗದಿತ ಅವಧಿಗೆ ನಿಶ್ಚಿತ ಠೇವಣಿ ಖಾತೆಯಲ್ಲಿ ಇಡಬಹುದಾಗಿದೆ. ರೋಮನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಬ್ಯಾಂಕ್ ಎಂದರೇನು? ಉತ್ತರ: ಇದೊಂದು ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ವಿವಿಧ ಸೇವೆಗಳಿಗೆ ಸಾಲವಾಗಿ ನೀಡುವ ಸಂಸ್ಥೆಯಾಗಿದೆ. ಪ್ರಶ್ನೆ 2, ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ: 1, ಇದು ಹಣದ ವಹಿವಾಟು ನಡೆಸುತ್ತದೆ. 2, ಇದೊಂದು ಸಂಸ್ಥೆ, ಕಂಪನಿ ಅಥವಾ ವ್ಯಕ್ತಿ ಆಗಿರಬಹುದು. 3, ಇದು ಠೇವಣಿಗಳನ್ನು ಅಂಗೀಕರಿಸುತ್ತದೆ. 4, ಇದು ಸಾಲಗಳನ್ನು ನೀಡುತ್ತದೆ. 5, ಇದು ಅನೇಕ ಉಪಯುಕ್ತ ಸೇವೆಗಳನ್ನು ನೀಡುತ್ತದೆ. 6, ಇದು ಲಾಭ ಗಳಿಸುವ ಮನೋಭಾವ ಹೊಂದಿದೆ. 7, ಠೇವಣಿದಾರರು ಮತ್ತು ಸಾಲಗಾರರ ಮಧ್ಯೆ ಸಂಪರ್ಕದ ಕೊಂಡಿಯಾಗಿದೆ. 8, ಪ್ರತಿ ಬ್ಯಾಂಕಿಗೂ ತನ್ನದೇ ಆದ ಹೆಸರಿನ ಗುರುತಿರುತ್ತದೆ. ಪ್ರಶ್ನೆ 3, ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು? ಉತ್ತರ: 1, ಠೇವಣಿಯನ್ನು ಅಂಗೀಕರಿಸುತ್ತದೆ. 2, ಸಾಲ ಸೌಲಭ್ಯವನ್ನು ನೀಡುತ್ತದೆ. 3, ಹಣವನ್ನು ವರ್ಗಾಯಿಸುತ್ತದೆ. 4, ಚೆಕ್ಕು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುತ್ತದೆ. 5, ಹುಂಡಿಗಳನ್ನು ಸೋಡಿ ಮಾಡುತ್ತದೆ. 6, ಭದ್ರತಾ ಕಪಾಟುಗಳನ್ನು ನೀಡುತ್ತದೆ. 7, ವಿದೇಶಿ ವಿನಿಮಯ ಕಾರ್ಯ ಮಾಡುತ್ತದೆ. 8, ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುತ್ತದೆ. 9, ಸಾಲ ಪತ್ರಗಳನ್ನು ನೀಡುತ್ತದೆ. 10, ಸರಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ಪ್ರಶ್ನೆ 4, ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧವನ್ನು ತಿಳಿಸಿ. ಉತ್ತರ: ಬ್ಯಾಂಕ್ ಹಾಗೂ ಗ್ರಾಹಕರ ಮಧ್ಯೆ 2 ರೀತಿಯ ಸಂಬಂಧಗಳಿರುತ್ತವೆ. 1, ಸಾಮಾನ್ಯ ಸಂಬಂಧ. ಇದರಲ್ಲಿ ಮತ್ತೆ 3 ವಿಧಗಳಿವೆ. 1, ಪ್ರಾಥಮಿಕ ಸಂಬಂಧ. 2, ಸಹಾಯಕ ಸಂಬಂಧ. 3, ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ. ಎರಡನೆಯದು ವಿಶೇಷ ಸಂಬಂಧ. ಅದರಲ್ಲಿ 2 ವಿಧ. 1, ಚೆಕ್ಕುಗಳನ್ನು ಮಾನ್ಯ ಮಾಡುವುದು ಹಾಗೂ 2, ಗ್ರಾಹಕರ ಲೆಕ್ಕಗಳನ್ನು ಗೌಪ್ಯವಾಗಿಡುವುದು. ಪ್ರಶ್ನೆ 5, ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗುತ್ತಿದೆ. ಕಾರಣ ಕೊಡಿ. ಉತ್ತರ: 1, ವೇತನ ಪಡೆಯುವವರಿಗೆ, ನಿಯಮಿತ ಆದಾಯ ಇರುವವರಿಗೆ ಇದು ಸೂಕ್ತವಾಗಿದೆ. 2, ವಿದ್ಯಾರ್ಥಿಗಳಿಗೆ, ಹಿರಿಯ ನಾಗರಿಕರಿಗೆ, ಪಿಂಚಣಿದಾರರಿಗೆ ಸೂಕ್ತವಾಗಿದೆ. 3, ಜನರ ಹಣದ ಉಳಿತಾಯಕ್ಕೆ ಸಹಾಯ ಮಾಡುತ್ತದೆ. 4, ಖಾತೆಯ ಗರಿಷ್ಠ ಮೊತ್ತಕ್ಕೆ ಮಿತಿಯಿಲ್ಲ. 5, ಚೆಕ್ ಅಥವಾ ಹಣ ವಾಪಸ್ಸು ಪಡೆಯುವ ಚೀಟಿ ಮೂಲಕ ಹಣ ಪಡೆಯಬಹುದು. ಪ್ರಶ್ನೆ 6, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲತೆಗಳು ಯಾವುವು? ಉತ್ತರ: 1, ಹಣದ ಭದ್ರತೆಯನ್ನು ಕಾಪಾಡುತ್ತದೆ. 2, ಹಣದ ಪಾವತಿ ಮಾಡಲು ಸಹಾಯ ಮಾಡುತ್ತದೆ. 3, ಹಣದ ವಸೂಲು ಮಾಡಲು ಸಹಾಯ ಮಾಡುತ್ತದೆ. 4, ಸಾಲ ಪಡೆಯಲು ಸಾಧ್ಯವಾಗುತ್ತದೆ. 5, ಬ್ಯಾಂಕ್ ವ್ಯವಹಾರಗಳನ್ನು ಸುಗಮವಾಗಿಸುತ್ತದೆ. 6, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು.